ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಸರಳ ಸಲಹೆಗಳು. ಫ್ರೆಂಡ್ಸ್, ನಾನಿವತ್ತು ಬಿಗಿನರ್ಸ್ಗೆ ಅಂತಾನೆ ಬೇಸಿಕ್ ಆಗಿರುವಂತ ಆರ್ಚ್ ಡಿಸೈನ್ ನ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಬೇಸಿಕ್ ಆಗಿರೋ ಒಂದು ಆರ್ಚ್ ಡಿಸೈನ್ ಮಾಡಿದ್ದೀನಿ, ಬಟ್ ಬೀಡ್ ಹಾಕಿ ಮಾಡಿರ್ಲಿಲ್ಲ. ಇವತ್ತು ಬೀಡ್ ಹಾಕಿ ನಿಮ್ಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ ಕೂಡ ಹೌದು. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ 10 ನಂಬರ್ ಕ್ರೋಶಾ ನೀಡಲು, ಪಿಂಕ್ ಕಲರ್ ದಾರ, 5 ಎಳೆ ಅಥವಾ 6 ಎಳೆ ಯಾವ್ದು ಬೇಕಾದ್ರೂ ನೀವು ತಗೋಬಹುದು. ಇದು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನೀವು ತಿಳ್ಕೊಬೇಕಾದ್ರೆ ಪ್ಲೇ ಲಿಸ್ಟ್ ನ ಚೆಕ್ ಮಾಡಬಹುದು. ಅದರಲ್ಲಿದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ. ಮತ್ತೆ ಕ್ರಿಸ್ಟಲ್ ಬೀಡ್ಸ್, ಮೊದಲಿಗೆ ಈ ತರ ನೋಡಿ ಲಾಕ್ ಮಾಡಬೇಕು. ಒಂದು ಚೈನ್ ಒಳಗೆ ಇನ್ನೊಂದು ಚೈನ್ ಹಾಕೊಂಡ್ರೆ ಲಾಕ್ ಆಗ್ಬಿಡತ್ತೆ ಈಸಿಯಾಗೆ. ಬಟ್ಟೆಗೆ ಈ ತರ ಲಾಕ್ ಮಾಡಿಕೊಂಡು 1 2 3 4 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಹಾಕೊಂಡು ಅದೆಲ್ಲ ಬರುತ್ತೋ ಅಲ್ಲಿ ನೋಡ್ಕೊಂಡು ಈ ತರ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. 1 2 3 4 ಚೈನು ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್. 1 2 3 4 ಚೈನು ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕ್. ಮತ್ತೆ 1 2 3 4 ಚೈನು ಸಿಂಗಲ್ ಕ್ರೋಶದಲ್ಲಿ ಲಾಕ್. ಮತ್ತೆ 1 2 3 4 ಚೈನು ಸಿಂಗಲ್ ಕ್ರೋಶದಲ್ಲಿ ಲಾಕ್. ನೋಡಿ ಹೀಗೆ ಈ ತರ ಎಲ್ಲಾ ಚೈನು 4 ಚೈನ್ ಹಾಕೊಂಡು ಹೋಗ್ಬೇಕು. ಯಾವುದೇ ಕನ್ಫ್ಯೂಷನ್ ಬೇಡ. 3 ಚೈನು 4 ಚೈನು ಈ ತರ ಎಲ್ಲ ಹಾಕೊಂಡು ಹೋಗ್ಬೇಡಿ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಬಿಗಿನರ್ಸ್ಗೆ ಎಸ್ಪೆಷಲಿ. ಸೊ ಅದಕ್ಕೋಸ್ಕರ ನಾನು ಎಲ್ಲಾ ಚೈನು 4 ಚೈನ್ ಹಾಕೊಂಡಿದ್ದೀನಿ. 4 ಚೈನು ಸಿಂಗಲ್ ಕ್ರೋಶದಲ್ಲಿ ಲಾಕ್, 4 ಚೈನು ಸಿಂಗಲ್ ಕ್ರೋಶದಲ್ಲಿ ಲಾಕ್, ಈ ತರ ಹಾಕೊಂಡು ಹೋಗಿದ್ದೀನಿ. ಈ ತರ ಪೂರ್ತಿ ಹಾಕಿ ನಾನು ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ಫಸ್ಟ್ ಸ್ಟೆಪ್ ಹಾಕೊಂಡಿದ್ದೀನಿ. ಇವಾಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಕೂಡ ನಾನು ಪಿಂಕ್ ಕಲರ್ ದಾರನೇ ತಗೊಂಡಿದ್ದೀನಿ. ನೋಡಿ ಹೀಗೆ ಬಟ್ಟೆಗೆನೆ ಫಸ್ಟ್ ನೋಡಿ ಹೀಗೆ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡಿಕೊಂಡು ಈ ತರ ಚೈನ್ ಒಳಗೆ ಒಂದು ಚೈನ್ ಹಾಕಿದ್ರೆ ಲಾಕ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಈ 4 ಚೈನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗೆ ನೀವು ನೋಡಿ ಈ ತರ ಮಾಡ್ಕೊಂಡು ಒಂದು ನಿಮಿಷ ತೋರಿಸ್ತೀನಿ. ಇದು 1 ಚೈನ್ ಐತಲ್ಲ, ಈ 4 ಚೈನ್ ಒಳಗೆ ಇನ್ನೊಂದು ಚೈನ್ ನ ತಗೋಬೇಕಾಗುತ್ತೆ. ನೋಡಿ ಇದು 2 ಚೈನು. ಇವಾಗ ಇದ್ರೊಳಗೆ 1 ಚೈನ್ ಹಾಕೋಬೇಕಾಗುತ್ತೆ. ಗೊತ್ತಾಗ್ತಿದೆ ಅನ್ಕೋತೀನಿ. ನೋಡಿ ಈಗ ಇದು ಸಿಂಗಲ್ ಕ್ರೋಶೆಟ್ ಅಂತಾರೆ, ಇದಕ್ಕೆ ಸಿಂಗಲ್ ಕ್ರೋಶೆಟ್ ಅಂತಾರೆ. ಇವಾಗ ಈ ಸಿಂಗಲ್ ಕ್ರೋಶೆಟ್ ಆಯ್ತು. ಈ ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ಇವಾಗ ಡಬಲ್ ಕ್ರೋಶೆಟ್ ಹಾಕೋಬೇಕು, ಅಂದ್ರೆ ಆರ್ಚ್ ಹಾಕೋಬೇಕು. ಇವಾಗ ಈ 4 ಚೈನ್ ಬಿಟ್ಬೇಡ. ಈ 4 ಚೈನ್ ಬಿಟ್ಟಾದ್ಮೇಲೆ ನೋಡಿ ಕ್ರೋಶಾ ಮೇಲೆ ಈ ತರ ದಾರ ತಗೋಬೇಕು. ಅವಾಗ ನೋಡಿ 1 2 2 ಚೈನ್ ಆಯ್ತಾ. ಇವಾಗ ಈ 4 ಚೈನ್ ಫಸ್ಟ್ 4 ಚೈನ್ ಬಿಟ್ಬಿಡ್ಬೇಕು. ಸೆಕೆಂಡ್ 4 ಚೈನ್ ಬರುತ್ತಲ್ಲ ಸೆಕೆಂಡ್ ಸ್ಟೆಪ್ ಅಲ್ಲಿ ನೋಡಿ, ಇದು ಅದ್ರ ಒಳಗೆ ನೀವು ಇನ್ನೂ ಒಂದು ಚೈನು ನೋಡಿ ಈ ತರ ಎಳ್ಕೋಬೇಕಾಗುತ್ತೆ ದಾರದಲ್ಲಿ. ನೋಡಿ ಕ್ರೋಶಾ ಮೇಲೆ ದಾರ, ಕ್ರೋಶಾ ಮೇಲೆ ದಾರ ಇರೋದು 1 2 3 ಗೊತ್ತಾಗ್ತಿದೆ ಅನ್ಕೋತೀನಿ. ಆಮೇಲೆ ಮತ್ತೆ ನೋಡಿ ಮತ್ತೆ ಕ್ರೋಶಾ ಮೇಲೆ ಈ ತರ ದಾರ ತಗೊಂಡು ಈ 2 ಚೈನ್ ಇದೆಯಲ್ಲ, ಫಸ್ಟ್ 2 ಚೈನು, ಆ 2 ಚೈನ್ ಒಳಗೆ 1 ಚೈನ್ ಎಳ್ಕೋಬೇಕು, ಅದ್ರೊಳಗೆ ಹಾಕೋಬೇಕು. ಮತ್ತೆ ಈ 2 ಚೈನ್ ಆಯ್ತು. ಇವಾಗ ಮತ್ತೆ ಈ 2 ಚೈನ್ ಒಳಗೆ ಇನ್ನೊಂದು ಚೈನ್. ಈ ತರ ಆದ್ರೆ ಇದಕ್ಕೆ ಡಬಲ್ ಕ್ರೋಶೆಟ್ ಅಂತಾರೆ. ನಾನು ಫಸ್ಟ್ ಇಲ್ಲಿ ತೋರಿಸಿದ್ನಲ್ಲ ಅದಕ್ಕೆ ಸಿಂಗಲ್ ಕ್ರೋಶೆಟ್ ಅಂತಾರೆ.
ಹೀಗೆ ಹಾಕೋತಾ ಹೋಗಬೇಕು ನೋಡಿ. ಒಂದು ಡಬಲ್ ಕ್ರೋಶೆಟ್ ಆಯ್ತು. ಇವಾಗ ಇನ್ನೊಂದು ಡಬಲ್ ಕ್ರೋಶೆಟ್ ಅದೇ ರೀತಿ ಸೇಮ್ ಎರಡರೊಳಗೊಂದು ಮತ್ತೆ ಈ ಎರಡರೊಳಗೆ ಇನ್ನೊಂದು, ಎರಡಾಯ್ತು. ಮತ್ತೆ 3, 4, 5, 6. ಈಗ 4 ಚೈನ್ಗೆ 12 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ, ಅಂದ್ರೆ 12 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 6 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. 6 ಡಬಲ್ ಕ್ರೋಶೆಟ್ ಹಾಕೊಂಡಾದ್ಮೇಲೆ ಇವಾಗ ಬೀಡ್ ಹಾಕೋಬೇಕಲ್ವಾ, ಬೀಡ್ ಹಾಕೊಳ್ಳೋಣ. ಇದನ್ನ ನೋಡಿ, ಈ ದಾರನ ತೆಕ್ಕೊಳ್ಳೋಣ. 6 ಡಬಲ್ ಕ್ರೋಶೆಟ್ ಆಗಿದೆ. ಇವಾಗ ನಾನು ಕ್ರಿಸ್ಟಲ್ ಬೀಡ್ ನ ಹಾಕೋತಾ ಇದೀನಿ ನೋಡಿ. ಈ ಕ್ರಿಸ್ಟಲ್ ಬೀಡ್ ನ ಕ್ರೋಶ ಒಳಗೆ ಹಾಕಿ ಫಸ್ಟ್ ಬೀಡ ಹಾಕೋಬೇಕು, ಆಮೇಲೆ ದಾರನ ನೋಡಿ ಈ ತರ ಎಳ್ಕೋಬೇಕು. ಈ ತರ ಎಳ್ಕೊಂಡಾದ್ಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಚೈನ್ ಒಳಗೇನೆ 6 ಡಬಲ್ ಕ್ರೋಶೆಟ್ ಆಗಿದೆ ಅಲ್ಲ, ಅದೇ ಚೈನ್ ಒಳಗೇನೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಟ್, ಅಂದ್ರೆ 6, 6, 12 ಡಬಲ್ ಕ್ರೋಶೆಟ್ ಹಾಕೋಬೇಕು. ಇವಾಗ 7, 8ನೇ ಡಬಲ್ ಕ್ರೋಶೆಟ್ ಹಾಕೋತಾ ಇದೀನಿ. ನೈನ್, 10, 11, 12, 12 ಡಬಲ್ ಕ್ರೋಶೆಟ್ ಆಯ್ತು ನೋಡಿ. ಈ ತರ ಕಾಣಿಸುತ್ತೆ ಡಿಸೈನ್. ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ಬಿಗಿನರ್ಸ್ಗೆ ತುಂಬಾ ಸುಲಭ ಈ ಡಿಸೈನು, ಆರಾಮಾಗಿ ಸೀರೆಗೆ ಹಾಕೋಬಹುದು. ಇಲ್ಲಿ 4 ಚೈನ್ಗೆ 12 ಡಬಲ್ ಕ್ರೋಶೆಟ್ ಹಾಕೊಂಡೆ. ಅದೇ 5 ಚೈನ್ ಹಾಕೋಬೇಕಾದ್ರೆ ಇನ್ನು ದೊಡ್ಡ ಹಚ್ಬೇಕು ಅನ್ನೋದಾದ್ರೆ 5 ಚೈನ್ಗೆ 14 ಡಬಲ್ ಕ್ರೋಶೆಟ್ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಂತ ನೀವು ಇನ್ನು ದೊಡ್ಡದಾಗೆ ನೀವು ಸೆರೆಗೆ ಹಾಕೋಬಹುದು. ಅಂದ್ರೆ 4 ಚೈನ್ಗೆ 12 ಆಗುತ್ತೆ, 5 ಚೈನ್ಗೆ 14 ಡಬಲ್ ಕ್ರೋಶೆಟ್ ಆಗುತ್ತೆ. ಅದೇ ಅಕಸ್ಮಾತ್ ನಾನು 3 ಚೈನ್ ಹಾಕೊಂಡ್ರೆ 3 ಚೈನ್ಗೆ 10 ಡಬಲ್ ಕ್ರೋಶೆಟ್ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೋತಾ ನೀವು ಸೀರೆಗೆ ಹಾಕೋಬಹುದು. ಮತ್ತೆ ಇವಾಗ 12 ಡಬಲ್ ಕ್ರೋಶೆಟ್ ಆಗಿದೆ. ಮತ್ತೆ ಇವಾಗ ನೋಡಿ, ಈ ಪಕ್ಕದ ಚೈನ್ಗೆ 4 ಚೈನ್ ಕಾಣಿಸ್ತಾ ಇದೆಯಲ್ಲ, ಆ ಪಕ್ಕದ ಚೈನ್ಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಒಂದು ಸಿಂಗಲ್ ಕ್ರೋಶೆಟ್ ಆದ್ಮೇಲೆ 3 ಚೈನ್ ಹಾಕೋಬೇಕಾಗತ್ತೆ. ಆ ಮಧ್ಯ ಸಿಂಗಲ್ ಕ್ರೋಶೆಟ್ ಕಾಣಿಸ್ತಾ ಇದೆ ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಂಡಿರೋಂಥದ್ದು. ಅದ್ರ ಮಧ್ಯ 3 ಚೈನ್, ಅದ್ರ ಮೇಲ್ಗಡೆ 3 ಚೈನ್ ಬರಬೇಕಾಗುತ್ತೆ. ನಾನು ಆ್ಯಕ್ಚುಲಿ ಯಾವಾಗಲೂ ದೊಡ್ಡ ದೊಡ್ಡ ಡಿಸೈನ್ ಮಾಡಬೇಕಾದ್ರೆ ಸಪ್ರೇಟಾಗೆ 4 ಚೈನ್ ಹಾಕ್ಬಿಡ್ತಿದ್ದೆ ಕುಚ್ಚಿಗೋಸ್ಕರ ಅಂತಲೇ. ಬಟ್ ಇವಾಗ ಆ ಥರ ಮಾಡ್ತಾ ಇಲ್ಲ. ನಾನು ಇಲ್ಲೇ ಅಡ್ಜಸ್ಟ್ ಮಾಡಿ, ಬೇಸಿಕ್ ಆಗಿರೋದ್ರಿಂದ ಈ ಡಿಸೈನು ಇಲ್ಲೇ ಅಡ್ಜಸ್ಟ್ ಮಾಡಿ ನಾನು ಸಿಂಗಲ್ ಕ್ರೋಶೆಟ್ ಮೇಲ್ಗಡೆನೆ ಬರೋ ಥರ 3 ಚೈನು ಆ ಥರ ಹಾಕೋತಾ ಇದ್ದೀನಿ. ಮತ್ತೆ 1, 2, 3 ಚೈನ್ ಹಾಕೊಳ್ಳೋಣ. 3 ಚೈನ್ ಸಾಕಾಗುತ್ತೆ ಕುಚ್ಚು ಹಾಕಕ್ಕೆ. ಇವಾಗ ಈ ಪಕ್ಕದ ಚೈನ್ ಬರೋಣ. ಪಕ್ಕದ ಚೈನ್ ಬಂದು ನೋಡಿ ಹೀಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳೋಣ ನೋಡಿ. ಈಗ ಒಂದು ಕುಚ್ಚು ಹಾಕಕ್ಕೆ 3 ಚೈನು ರೆಡಿ ಆಯ್ತು. ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಈ ಮಧ್ಯ ಸಿಂಗಲ್ ಕ್ರೋಶೆಟ್ ಮಧ್ಯ ಬರುತ್ತೆ ಕುಚ್ಚು. ಇದಾದ್ಮೇಲೆ ಮತ್ತೆ ಇವಾಗ ಹಾಕೋಬೇಕು. ಮತ್ತೆ ಇವಾಗ ಒಂದು ಸಿಂಗಲ್ ಕ್ರೋಶೆಟ್ ಆಗಿದೆ. ಮತ್ತೆ ಈ ಚೈನ್ ಬಿಟ್ಬಿಟ್ಟು ಈ ಪಕ್ಕದ ಚೈನ್ಗೆ ನೀವು ಹೋಗ್ಬೇಕಾಗುತ್ತೆ. ಮತ್ತೆ 12 ಡಬಲ್ ಕ್ರೋಶೆಟ್ ಹಾಕೊಳ್ಳಿ. 1, 2, 6 ಡಬಲ್ ಕ್ರೋಶೆಟ್ ಆಗಿದೆ. ಈಗ ಈ ದಾರನ ತಕೊಳ್ಳೋಣ. ಇವಾಗ ಈ ಬೀಡ್ ಹಾಕೊಳ್ಳೋಣ ನೋಡಿ.
ಈ ಬೀಡ್ ಹಾಕಿ ಈ ತರ ಬೀಡೊಳಗೆ ದಾರ ಹಾಕೋಬೇಕಾಗುತ್ತೆ ನೋಡಿ. ಈಗ ಮತ್ತೆ 6 ಡಬಲ್ ಕ್ರೋಶೆಟ್ ಆಗಿದೆ, ಮತ್ತೆ 6 ಡಬಲ್ ಕ್ರೋಶೆಟ್ ಹಾಕೊಳ್ಳೋಣ. ಟೋಟಲ್ 12 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಎರಡು, ಆರು, ಈಗ ಟೋಟಲಿ 12 ಡಬಲ್ ಕ್ರೋಶೆಟ್ ಆಗಿದೆ. ಮತ್ತೆ ಇವಾಗ ಈ ಪಕ್ಕದ 4 ಚೈನ್ ಇದೆಯಲ್ಲ ಅಲ್ಲಿಗೆ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ಈ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಇದ್ರ ಮಧ್ಯಕ್ಕೆ ಕುಚ್ಚು ಬರಬೇಕು. ಸೊ ಅದಕ್ಕೋಸ್ಕರ ಚೈನ್ ಹಾಕೊಳ್ಳೋಣ. 1 2 3 ಚೈನು. ಮತ್ತೆ ಪಕ್ಕದ ಚೈನ್ಗೆ ಹೋಗಿ ನೀವು ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳೋಣ. ನೋಡಿ ಇದು ಸಿಂಗಲ್ ಕ್ರೋಶೆಟ್. ಮತ್ತೆ ಇಲ್ಲಿ ಸೇಮ್ ಹೇಗೆ ಆರ್ಚ್ ಹಾಕೊಂಡ್ನೋ ಇಲ್ಲಿ ಹಾಗೆ ಇಲ್ಲೂ ಕೂಡ ಆರ್ಚ್ ಹಾಕೋತಾ ಹೋಗ್ಬೇಕಾಗುತ್ತೆ. 12 ಡಬಲ್ ಕ್ರೋಶೆಟ್ ಈ ತರ. ನೋಡಿ ಈ ತರ ಬರುತ್ತೆ ಡಿಸೈನ್. ನಿಮ್ಗೆ ಡೌಟ್ ಬರ್ಬೋದು, 4 ಚೈನ್ಗೆ 12 ಡಬಲ್ ಕ್ರೋಶೆಟ್ ಹಾಕೋಬೇಕಾ, ಇನ್ನು ಜಾಸ್ತಿ ಅಥವಾ ಇನ್ನು ಕಮ್ಮಿ ಹಾಕೋಬಹುದಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಹಾಕೊಳ್ಳಿ. 12 ಡಬಲ್ ಕ್ರೋಶೆಟ್ ಹಾಕೊಂಡ್ರೆ ಏನಾಗುತ್ತೆ, ಮೀಡಿಯಂ ಸೈಜ್ ಅಲ್ಲೇ ಆರ್ಚ್ ನೀಟಾಗಿ ಕುತ್ಕೊಳ್ಳುತ್ತೆ. ಅಕಸ್ಮಾತ್ ನಮ್ಗೆ 10 ಡಬಲ್ ಕ್ರೋಶೆಟ್ ಹಾಕೊಂಡೆ ಅಂದ್ರೆ ಲೂಸ್ ಆಗಿ ಕಾಣಿಸುತ್ತೆ. ಅಥವಾ 12 ಗಿಂತ ಇನ್ನು ಜಾಸ್ತಿಯಾಗಿ 14 15 ಡಬಲ್ ಕ್ರೋಶೆಟ್ ಹಾಕೊಂಡೆ ಅಂದ್ರೆ 4 ಚೈನ್ಗೆ ಇನ್ನು ಸ್ವಲ್ಪ ಟೈಟ್ ಆಗಿ ನೋಡಿ ಇಷ್ಟು ಟೈಟ್ ಆಗಿ ಬಂದು ಕುತ್ಕೊಂಡ್ಬಿಡುತ್ತೆ. ಅವಾಗ ಅಷ್ಟು ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಅಲ್ಲಿ ನಾನು ಈ ತರನೇ 4 ಚೈನ್ಗೆ 12 ಡಬಲ್ ಕ್ರೋಶೆಟ್ ಕರೆಕ್ಟ್ ಆಗಿ ಕುತ್ಕೊಳ್ಳೋ ತರ ಈ ತರ ಹಾಕೊಂಡಿದೀನಿ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ, ಅದೇ ಮೊದಲೇ ಹೇಳಿದ್ನಲ್ಲ ಆ ತರ ಟೈಟ್ ಆಗಿ ಕಾಣಿಸುತ್ತೆ. ಸ್ವಲ್ಪ 12 ಡಬಲ್ ಕ್ರೋಶೆಟ್ಗಿಂತ ಇನ್ನು ಕಮ್ಮಿ ಹಾಕೊಂಡ್ರೆ ಅಂದ್ರೆ 10 9 ಈ ತರ ಹಾಕೊಂಡ್ರೆ ಲೂಸ್ ಆಗಿ ಕಾಣಿಸುತ್ತೆ, ಈ ತರ ಕಾಣಿಸುತ್ತೆ. ಬಟ್ ಈ ತರ ಹಾಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಲಾಸ್ಟ್ ಅಲ್ಲೂ ಕೂಡ ನಾನು ಆರ್ಚ್ ಹಾಕೊಂಡಿದ್ದೀನಿ. ಎಂಡ್ ಮಾಡ್ಕೊಳ್ಳೋದು ಹೇಗೆ, ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡಿ ಇವಾಗ ಫಸ್ಟ್ ಅಲ್ಲಿ ಹೇಗೆ ನಾವು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಸ್ಟಾರ್ಟ್ ಮಾಡಿದ್ವೋ ಹಾಗೆ ಲಾಸ್ಟ್ ಅಲ್ಲೂ ಕೂಡ ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಈ ತರ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳೋಣ. ಇವಾಗ ಅದ್ರೊಳಗೇನೆ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ ಲಾಕ್ ಮಾಡೋ ದೃಷ್ಟಿಯಿಂದ ಅಷ್ಟೇ. ಇದ್ರೊಳಗೆ ಬೇಡ. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಲ್ಲ ಅಲ್ಲಿ ನೀವು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ. ಈ ತರ ಹಾಕೊಂಡ್ರೆ ಈ ದಾರ ಸೇರಿಸಿ ನೀಟಾಗಿ ಗಂಟು ಹಾಕ್ಬೋದು. ಮತ್ತೆ ಇವಾಗ ಇನ್ನೊಂದು ಚೈನ್ ಹಾಕಿ ನಾನು ಲಾಕ್ ಮಾಡ್ಕೋತೀನಿ. ಆಕ್ಚುಲಿ ಇನ್ನೊಂದು ಚೈನ್ ಹಾಕ್ತೇನೆ ಲಾಕ್ ಮಾಡ್ಕೋತಾರೆ ತುಂಬಾ ಜನ. ಬಟ್ ನಾನು ಎಲ್ಲಿ ಬಿಚ್ಚೋಗುತ್ತೋ ಅಂತ ಕಾರಣಕ್ಕೆ ಅಂತ ಹೇಳಿ ನಾನು ಇನ್ನೊಂದು ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಅಷ್ಟೇ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ನೋಡಿ ಈ ದಾರ ಎಳೆದ್ಬಿಟ್ರೆ ಈ ತರ ಲಾಕ್ ಆಗುತ್ತೆ. ಈ ಎರಡು ದಾರನ ಸೇರಿಸಿ ಗಂಟು ಹಾಕೊಂಡ್ಬಿಡೋಣ. ಗಂಟು ಹಾಕೊಳ್ಳೋದು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬೇಡಿ. ಗಂಟು ಹಾಕೋದ್ರಿಂದ ಸ್ಯಾರಿ ನೀಟಾಗಿ ಕೂತ್ಕೊಳ್ಳುತ್ತೆ, ಬಿಚ್ಚೋಗೋದಿಲ್ಲ ಡಿಸೈನು. ಫಸ್ಟ್ ಸ್ಟೆಪ್ಪಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶೆಟ್ ಲಾಕ್ ಮಾಡಿಕೊಂಡು 4 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್, ಮತ್ತೆ 4 ಚೈನು, ಮತ್ತೆ ಸಿಂಗಲ್ ಕ್ರೋಶೆಟ್, ಮತ್ತೆ 4 ಚೈನು, ಮತ್ತೆ 4 ಚೈನ್ ಈ ಥರ ಹಾಕೋತಾ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶೆಟ್ ಲಾಕ್ ಮಾಡ್ಕೊಂಡು ಮತ್ತೆ ಈ 4 ಚೈನ್ ಕಾಣಿಸ್ತಾ ಇದೆಯಲ್ಲ ಅದ್ರೊಳಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ನೀವು. ಮತ್ತೆ ಈ ಪಕ್ಕದ ಚೈನ್ಗೆ ಬನ್ನಿ. ಸೆಕೆಂಡ್ ಸ್ಟೆಪ್ ಇದೆಯಲ್ಲ ಪಕ್ಕದ ಚೈನು 4 ಚೈನು, ಆ ಚೈನ್ಗೆ ಬಂದು 12 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಅದ್ರ ಮಧ್ಯೆ ಒಂದು ಕ್ರಿಸ್ಟಲ್ ಬೀಡ್ ಹಾಕೊಂಡಿದ್ದೀನಿ. ಮತ್ತೆ 12 ಡಬಲ್ ಕ್ರೋಶೆಟ್ ಆದ್ಮೇಲೆ ಈ ಥರ್ಡ್ ಸ್ಟೆಪ್ ಅಲ್ಲಿ ಇದೆಯಲ್ಲ 4 ಚೈನು ಅಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಲಾಕ್ ಮಾಡ್ಕೊಂಡು 3 ಚೈನ್ ಹಾಕೊಂಡು ಮತ್ತೆ ಇನ್ನೊಂದು ಈ ಕಡೆ ಪಕ್ಕದ ಚೈನ್ ಬಂದು ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಹಾಕೋಬೇಕು. ಮತ್ತೆ ಕಂಟಿನ್ಯೂ ಇಲ್ಲಿ ಹೇಗೆ ಆರ್ಚ್ ಹಾಕೊಂಡ್ವೋ 12 ಡಬಲ್ ಕ್ರೋಶೆಟ್ ಹಾಗೆ ಇಲ್ಲೂ ಕೂಡ 12 ಡಬಲ್ ಕ್ರೋಶೆಟ್ ಹಾಕೊಂಡು ಆರ್ಚ್ ಹಾಕೋತಾ ಹೋಗ್ಬೇಕಾಗುತ್ತೆ. ಮಧ್ಯೆ ಬೀಡ್ ಹಾಕೋಬೇಕಾಗುತ್ತೆ. ಈ 3 ಚೈನ್ ಇದೆಯಲ್ಲ ಆ ಭಾಗದಲ್ಲಿ ನಾನು ಕುಚ್ಚು ಹಾಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಬಿಗಿನರ್ಸ್ಗೆ ಇದು ತುಂಬ ಈಸಿಯಾಗಿ ಸೀರೆಗೆ ಹಾಕೋಬಹುದು, ಕಷ್ಟ ಏನಿಲ್ಲ ಇದು. ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಯ್ತಾ? ಬಿಗಿನರ್ಸು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ನಮಗೆ ಫಸ್ಟಿಂದ ಹೇಗೆ ಮಾಡೋದು ತೋರಿಸಿ, ಬೇಸಿಕ್ ಆರ್ಚ್ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿದೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಗ್ರ್ಯಾಂಡ್ ಲುಕ್ ಇರೋವಂಥ ಅಂದರೆ ಹೆವಿ ಡಿಸೈನ್ ಇರೋವಂಥ ಕ್ರೋಶೆ ಡಿಸೈನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ.
ಈ ಬೇಸಿಕ್ ಕ್ರೋಶಾ ಡಿಸೈನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.